ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ. ಇವತ್ತಿದ್ದೀನಿ ಈಶ್ವರನ ಹೂದೋಟ. ಬನ್ನಿ, ಈ ಹೂದೋಟದಲ್ಲಿ ಶಿವರಾತ್ರಿ ದಿನ ಜಾಗರಣೆ ನಡೀತಾ ಇದೆ. ಜನಸಂಖ್ಯೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ದಿನ ಶಿವನ ಆರಾಧನೆ ಮಾಡುವ ವಿಶೇಷ ಜಾಗರಣೆಯ ಶಿವರಾತ್ರಿ. ಈ ರಾತ್ರಿ ಈ ಹೂದೋಟದ ವನದಲ್ಲಿ ಭಜನೆ, ಭಕ್ತಿಗೀತೆಗಳು, ಶ್ಲೋಕಗಳು ಆಸ್ತಿಕ ಭಕ್ತ ಜನರಿಗೋಸ್ಕರ ಏರ್ಪಡಿಸಲಾಗಿತ್ತು. ಈ ವನದ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಒಂದು ಬುಕ್ಲೆಟ್ನಲ್ಲಿ ಹೆಸರು, ವಿಳಾಸವನ್ನು ಬರೆಸ್ಕೊಂಡ್ರು. ಆ ನಂತರ ನಾವು ಹೂದೋಟದೊಳಗಿನ ವಿಶೇಷ ಅಲಂಕಾರವನ್ನು ವೀಕ್ಷಿಸುತ್ತಾ ಒಳಗೆ ಬಂದೆವು. ಇಲ್ಲಿ ಇರುವ ಪ್ರತಿ ಮರಗಳ ವಿಶೇಷ ಹಾಗೂ ದೈವಿಕ ಶಕ್ತಿ, ಎಲ್ಲ ಮರಗಳಿಂದ ಸಿಗುವ ಆರೋಗ್ಯ ಶಕ್ತಿಯ ಬಗ್ಗೆ ಒಂದೊಂದು ತಿಳುವಳಿಕೆ ಪತ್ರಗಳನ್ನು ಅಂಟಿಸಲಾಗಿತ್ತು. ಫ್ರೆಂಡ್ಸ್, ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆನಂತರ ನೀವು ನಮ್ಮ ಟಚ್ನಲ್ಲಿ ಇರ್ಬೋದು. ಇದು ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲ್ಪಡುವ ದೈವಿಕ ಕಾರ್ಯಕ್ರಮ. ಇಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ಈ ವಿಶೇಷವಾದ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರಗಳನ್ನ ಕಣ್ತುಂಬಿಸ್ಕೊಂಡು ಮುಂದೆ ಬಂದರೆ ಶಿವಲಿಂಗಕ್ಕೆ ತುಂಬ ಹೂವಿನ ಅಲಂಕಾರ ಹಾಗೂ ಭಕ್ತಾದಿಗಳು ಎಷ್ಟು ಜನ ಸೇರಿದ್ರು ನೋಡಿ, ಯಾವ ಥರ ಕಾಣ್ತಾ ಇದೆ. ಇವತ್ತು ಜಾಗರಣೆಯ ದಿನ ಈ ಶಿವನ ವನ ಈ ರೀತಿಯೇ ಕಲರ್ಫುಲ್ ಆಗಿ ಕಾಣಬೇಕು ಅಂತ ಪಣ ತೊಟ್ಟು ಅರೇಂಜ್ ಮಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ನನ್ನ ಚಾನಲ್ ವತಿಯಿಂದ ಧನ್ಯವಾದಗಳು. ಆಲ್ ಆಫ್ ಯು, ಥ್ಯಾಂಕ್ ಯು ಸರ್. ಈ ತೋಟದಲ್ಲಿ ನಡೆದಾಡುವಾಗ ಹೆಜ್ಜೆ ಹೆಜ್ಜೆಗೂ ಕಾಣಸಿಗುತ್ತವೆ ಭವ್ಯ ಕಪ್ಪು ಬಣ್ಣದ ಹಲವು ದೇವರ ಕಲ್ಲಿನ ಶಿಲೆಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಶ್ಲೋಕಗಳನ್ನು ಪಠಿಸುತ್ತಾ ಮುಂದೆ ಸಿಗುವುದು ಹೂತೋಟದ ಸೃಷ್ಟಿಕರ್ತ, ಆದಿಯೋಗಿ, ಈಶ್ವರ, ಸೋಮೇಶ್ವರ, ಹಲವು ಹೆಸರುಗಳ ಗಾಡ್ಫಾದರ್ ಪರಮಶಿವನ ಸನ್ನಿಧಿ. ದೇವರ ದರ್ಶನ ಆಗಿದ ತಕ್ಷಣ ಸ್ವಲ್ಪ ಎಡಕ್ಕೆ ಬಂದು ಕೆಳಗೆ ಬಂದರೆ ಇಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಇದು ಕೂಡ ಅದ್ಧೂರಿಯಾಗಿ ಭರ್ಜರಿಯೇನೆ ಏರ್ಪಡಿಸಿದ್ರು ನೋಡಿ. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ. ಪ್ರಸಾದನೂ ಕೂಡ ಖಾಲಿಯಾಗಿತ್ತು. ನಾನು ಹೋಗಿದ್ದ ಟೈಮ್ ಬಂದು ರಾತ್ರಿ 10 ಗಂಟೆ ಆಗಿತ್ತು. ಆ ಟೈಮಲ್ಲಿ ತುಂಬ ಜನ ಇದ್ದರು. ಜಾಗರಣೆಗೆ ಎಲ್ಲ ಭಕ್ತಾದಿಗಳು ಬಂದು ಸೇರಿಕೊಂಡಿದ್ರು. ಶಿವಮೊಗ್ಗ ಇಂದ ಸವಳಂಗ ರಸ್ತೆಯ ಹಬ್ಬಲಗೆರೆ ಊರಿನ ಹೊರಗೆ ಈ ಹೂದೋಟ ಕಾಣಸಿಗುತ್ತದೆ. ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ ವೀಕ್ಷಕರಿಗೆಲ್ಲ ನನ್ನ ಕೃತಜ್ಞತೆಗಳು. ಬಾಯ್ ಫ್ರೆಂಡ್ಸ್.